ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಆನ್ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ WazirXನಲ್ಲಿ ಕುರಿತಾದಂಥ ಕೆಲವೊಂದು ಡೌಟ್ಸ್ ಇದೆ ಸ್ವಲ್ಪ ಜನಕ್ಕೆ. ಅದ್ರ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಮಾಡಿಕೊಡ್ತೀನಿ. ಯಾವುದ್ರ ಬಗ್ಗೆ ಅಂತ ನೋಡೋದಾದರೆ ಡಿಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್ ಬಗ್ಗೆ. ಡಿಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್ ಅಂತ ಕೇಳಿದ ತಕ್ಷಣ ಸುಮಾರು ಜನಕ್ಕೆ ನೆನಪಿಗೆ ಬರೋದು ಇಲ್ಲಿ ಡಿಪಾಸಿಟ್ ಮಾಡುವಂಥದ್ದು, ಇಲ್ಲಿ ಬಂದ್ಬಿಟ್ಟು INR ಡಿಪಾಸಿಟ್ ಮಾಡುವಂಥದ್ದು, INR ವಿತ್ಡ್ರಾವಲ್ ಮಾಡುವಂಥದ್ದು. ಅದೇ ರೀತಿ ಇಲ್ಲಿ ಸುಮಾರು ನಾನು ಇವಾಗ ಇಲ್ಲೊಂದು ಸ್ವಲ್ಪ ಕಾಯಿನ್ಸ್ಗಳನ್ನ ಬೈ ಮಾಡಿಟ್ಟಿದ್ದೀನಿ. ನನ್ನ ಪೋರ್ಟ್ಫೋಲಿಯೋ ನೀವು ನೋಡ್ತಾ ಇದ್ದೀರಾ. ಇವಾಗ ಏನು ಡೌಟ್ ಅಂತ ನೋಡೋದಾದರೆ, ಇವಾಗ ICP ಇಂಟರ್ನೆಟ್ ಕಂಪ್ಯೂಟರ್ ಅಂತ ಇದೊಂದು ಕಾಯಿನ್, ಇದ್ರ ಕೆಳಗಡೆ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಡಿಪಾಸಿಟ್ ಆ್ಯಂಡ್ ವಿತ್ಡ್ರಾವಲ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಫಾರ್ ICP ಡ್ಯೂ ಟು ಮೇಂಟೆನೆನ್ಸ್ ಅಂತೇಳಿ. ಇದೇ ರೀತಿ ಇದೊಂದೇ ಕಾಯಿನ್ ಅಲ್ಲ, ಸುಮಾರು ಕಾಯಿನ್ಸ್ಗಳಲ್ಲಿ ಇದೇ ಒಂದು ಡಿಪಾಸಿಟ್ ಮತ್ತು ವಿತ್ಡ್ರಾವಲ್ನ ಏನು ಡಿಸೇಬಲ್ ಮಾಡಿರುವಂಥದ್ದು WazirX ಅವರು, ಬಿಕಾಸ್ ಆಫ್ ಮೇಂಟೆನೆನ್ಸ್. ಇದು ಕೆಲವೊಂದು ದಿನಗಳಲ್ಲಿ ಇದು ಸರಿಯಾಗುತ್ತೆ. ಇವಾಗ ಸ್ವಲ್ಪ ಜನಕ್ಕೆ ಏನು ಅನ್ಕೋತಾ ಇದ್ದಾರೆ ಅಂದರೆ, ಇವಾಗ ನಾನು ICPನ ಬೈ ಮಾಡಿ ಇಟ್ಟಿದ್ದೀನಿ ಇಲ್ಲಿ. ಸೊ ಇಲ್ಲಿ ಇವಾಗ ಡಿಪಾಸಿಟ್ ವಿತ್ಡ್ರಾವಲ್ ಡಿಸೇಬಲ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ನನಗಿದನ್ನ ಇವಾಗ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ, ಬ್ಯಾಂಕಿಗೆ ವಿತ್ಡ್ರಾವಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಸುಮಾರು ಜನ ಅನ್ಕೋತಾ ಇದ್ದಾರೆ. ಓಕೆನಾ. ಇವಾಗ XRPನ ನೋಡಿದ್ರೆ ಇಲ್ಲಿ ಎನೇಬಲ್ ಇದೆ, ಡಿಪಾಸಿಟ್ ಸಹ ಎನೇಬಲ್ ಇದೆ, ವಿತ್ಡ್ರಾವಲ್ ಎನೇಬಲ್ ಇದೆ. ಓಕೆ. ಹಾಗೆ ಇಲ್ಲಿ INR ಇಂಡಿಯನ್ ರುಪೀಸ್, ಅದ್ರ ಬಗ್ಗೆ ನೋಡೋದಾದ್ರೆ ಇಲ್ಲೂ ಡಿಪಾಸಿಟ್ ಅಂತ ಇದೆ, ಇಲ್ಲೂ ವಿತ್ಡ್ರಾವಲ್ ಅಂತ ಇದೆ. ಓಕೆ. ಇದು ನಿಜವಾಗ್ಲೂ ಏನಪ್ಪ ಅಂದರೆ, ಇಲ್ಲಿ ಇವಾಗ ನಿಮಗೆ ಡಿಪಾಸಿಟ್ ವಿತ್ಡ್ರಾವಲ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಅಂತ ಕೊಟ್ಟರೆ ನಿಮಗಿದನ್ನ ಬ್ಯಾಂಕಿಗೆ ಏನು ವಿತ್ಡ್ರಾವಲ್ ಈ ಒಂದು ಅಮೌಂಟನ್ನು ನಿಮ್ಮ ಬ್ಯಾಂಕಿಗೆ ವಿತ್ಡ್ರಾವಲ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂತ ಅರ್ಥ ಅಲ್ಲ. ಇನ್ನೇನಪ್ಪ ಇದ್ರದ್ದು ಅರ್ಥ ಅಂತ ನೋಡೋದಾದರೆ, ಈ ಒಂದು ಅಲ್ಲಿ ಏನು ಡಿಸೇಬಲ್ ಮಾಡಿದ್ದಾರೆ ನೋಡಿ, XRPಲಿ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ಎನೇಬಲ್ ಇದೆ, ಅಲ್ಲಿ ಡಿಸೇಬಲ್ ಇದೆ. ಎನೇಬಲ್ ಇದ್ದಾಗ ಏನಾಗುತ್ತೆ ಈ ಡಿಪಾಸಿಟ್ ಅಂದರೆ ಅಂತ ತೋರಿಸ್ಕೊಡ್ತೀನಿ. ಈ ಡಿಪಾಸಿಟ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಇಲ್ಲೊಂದು ಅಡ್ರೆಸ್ ತೋರಿಸ್ಕೊಡ್ತಾ ಇದ್ದಾರೆ, ಒಂದು QR ಕೋಡನ್ನು ತೋರಿಸ್ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲೊಂದು ಹ್ಯಾಶ್ ಅಡ್ರೆಸ್ನ ಕೊಟ್ಟಿದ್ದಾರೆ. ಹ್ಯಾಶ್ ಅಡ್ರೆಸ್ ಅಂದರೆ ಇದು. ಇವಾಗ ನೀವು ಗೂಗಲ್ ಪೇ, ಇವಾಗ ನಿಮಗೆ ಯಾರಿಂದಾದರೂ ಒಂದು ₹100 ಗೂಗಲ್ ಪೇ ಮಾಡಿಸ್ಕೋಬೇಕು ಅಂದರೆ ನೀವೇನು ಮಾಡ್ತೀರಾ, ನೀವು ಅವ್ರದ್ದು ಮೊಬೈಲ್ ನಂಬರ್ ಕೊಡ್ತೀರಾ, ಇಲ್ಲಾಂದರೆ ಈ QR ಕೋಡ್ ಸ್ಕ್ಯಾನ್ ಮಾಡಪ್ಪ ಅಮೌಂಟ್ ಕಳಿಸು ಅಂತ ಹೇಳ್ತೀರಲ್ವ. ಅದೇ ರೀತಿ ಈ ಒಂದು XRPಯನ್ನು ನಿಮಗೆ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಬೇರೆ ಒಂದು ವ್ಯಾಲೆಟಿಂದ ಆಗಿರ್ಬೋದು, ಯಾವುದೇ ಒಂದು ವ್ಯಾಲೆಟಿಂದ ಅವ್ರ ಹತ್ರ XRP ಇದ್ದರೆ ಈ ನಿಮ್ಮೊಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಅವ್ರು ನಿಮಗೆ XRPನ ಕಳಿಸ್ಕೊಡ್ಬೋದು. ಹೇಗೆ ನಾವು ಗೂಗಲ್ ಪೇನಲ್ಲಿ ಒಂದು ₹100 ₹200 ನಮ್ಮ ಅಕೌಂಟ್ಗೆ ಬೇರೆಯವ್ರ ಅಕೌಂಟಿಂದ ಕಳಿಸ್ಕೊತೀವೋ, ಅದೇ ರೀತಿ ಬೇರೆ ಒಂದು ವ್ಯಾಲೆಟ್ನಿಂದನೂ ಕಳಿಸ್ಕೋಬೋದು. ಹೇಗೆ ಇವಾಗ ಫೋನ್ಪೇ ಯೂಸರ್ಸ್ ಗೂಗಲ್ ಪೇ ಅವ್ರಿಗೆ ಅಮೌಂಟನ್ನು ಸೆಂಡ್ ಮಾಡ್ಬೋದು UPI ಥ್ರೂ ಅಲ್ವಾ. ಆ್ಯಪ್ ಮಾತ್ರ ಚೇಂಜ್, ಅಲ್ಲಿ ಫೋನ್ಪೇ ಬೇರೆ ಗೂಗಲ್ ಪೇ ಬೇರೆ, ಬಟ್ ಅಲ್ಲಿ ಒಳಗಡೆ ನಡೀತಾ ಇರೋದೇನು UPI. ಅದೇ ರೀತಿ ಇಲ್ಲಿ WazirX ಒಂದು ಆ್ಯಪ್. ಓಕೆ. ಇನ್ನು ಬೇರೆ ಟ್ರಸ್ಟ್ ವಾಲೆಟಾ ಇಲ್ಲ CoinDCX ಅಂತಂದರೆ ಅಂದ್ಕೊಳ್ಳಿ. ಸೊ ಇದು ಬೇರೆ ಬೇರೆ ಸಾಫ್ಟ್ವೇರ್, ಬಟ್ ಇಲ್ಲಿ ನಡೀತಾ ಇರೋದು ಕ್ರಿಪ್ಟೋ ಕರೆನ್ಸಿ. ಅಲ್ಲಂಗೆ UPI ಅಂತ ನಡೆಯುತ್ತೋ ಅದೇ ರೀತಿಲಿ ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಕ್ರಿಪ್ಟೋ ಕರೆನ್ಸಿ, XRP ಹಿಂಗೆ ಹೇಳ್ಬೋದು. ಓಕೆ. XRP ಮುಖಾಂತರ ನಿಮಗೆ XRPನ ಇಲ್ಲಿ ಅವ್ರಿಗೆ ಕಳಿಸ್ಬೋದು. ಅವ್ರು ಕಳಿಸಿದ್ರೆ ನಮಗಿಲ್ಲಿ XRP ಬರುತ್ತೆ. ಇವಾಗ ನನ್ನ ಹತ್ರ 54 XRP ಇದೆ. ಅವ್ರು ಇವಾಗ ಒಂದು 100 XRP ಕೊಟ್ಟರು ಅಂದರೆ ಇಲ್ಲಿ ಎಷ್ಟು ತೋರಿಸುತ್ತೆ, 154 XRP ತೋರಿಸುತ್ತೆ. ಹಾಗೆ ಒಂದು ಹ್ಯಾಶ್ ಅಡ್ರೆಸ್ನ ಯೂಸ್ ಮಾಡಿಕೊಂಡು, ಹಾಗೆ ಡೆಸ್ಟಿನೇಷನ್ ಟ್ಯಾಗ್ ಇದೆರಡು ಯೂಸ್ ಮಾಡಿಕೊಂಡು ಸಹ ನಮ್ಮೊಂದು ವ್ಯಾಲೆಟ್ಗೆ XRPಯನ್ನು ಕಳಿಸ್ಕೋಬೋದು. ಹಾಗೆ ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಪ್ಲೀಸ್ ಡಿಪಾಸಿಟ್ ಓನ್ಲಿ XRP ಟು ದಿಸ್ ಅಡ್ರೆಸ್, ಅಲ್ಲದೆ ಬೇರೆ ಕರೆನ್ಸಿನ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು ಅಡ್ರೆಸ್ನ ಇಟ್ಕೊಂಡು ಬಿಟ್ಕಾಯಿನ್ನ ಸೆಂಡ್ ಮಾಡೋಕ್ಕೆ ಹೋದರೆ ಬಿಟ್ಕಾಯಿನ್ ಬರೋದಿಲ್ಲ. XRPಯದ್ದೇ ಆದಂಥ ಅಡ್ರೆಸ್ ಇರುತ್ತೆ, 6ನಿಂದ ಸ್ಟಾರ್ಟ್ ಆಗ್ತಾಯಿದೆ. ಮತ್ತು ಆ್ಯಡಿಂಗ್ ಡೆಸ್ಟಿನೇಷನ್ ಟ್ಯಾಗ್ ಈಸ್ ಎ ಮ್ಯಾಂಡಟ್ರಿ. ಈ ಡೆಸ್ಟಿನೇಷನ್ ಟ್ಯಾಗನ್ನು ಸಹ ಯಾವುದೇ ಅಪ್ಲಿಕೇಶನ್ನಿಂದ ನಮಗೆ ಕಳಿಸ್ಕೊಡ್ತಾ ಇದ್ದೀವಿ ಅಂದರೆ ಅಲ್ಲೇ ಆಪ್ಷನ್ ಕೇಳಿರ್ತಾರೆ, ಡೆಸ್ಟಿನೇಷನ್ ಅಡ್ರೆಸ್ ಹಾಕೋ ಕೇಳಿರ್ತಾರೆ, ಅಲ್ಲಿ ಇದನ್ನ ಹಾಕಬೇಕು. ಇಫ್ ಯು ಡು ನಾಟ್ ಆ್ಯಡ್ ದ ಕರೆಕ್ಟ್ ಟ್ಯಾಗ್ ಆರ್ ಇಫ್ ಯು ಡಿಪಾಸಿಟ್ ಎನಿ ಅದರ್ ಕಾಯಿನ್ಸ್ ಇಟ್ ವಿಲ್ ಬಿ ಎ ಲಾಸ್ಟ್ ಫಾರ್ ಎವರ್. ಅಂದರೆ ನೀವೇನಾದರೂ ಮಿಸ್ಸಿಂಗ್ ಮಾಡಿದ್ರೆ ಇದರಲ್ಲಿ ಆ ಒಂದು ಕಾಯಿನ್ಸ್ ನಿಮ್ಗೆ ಬರೋದಿಲ್ಲ ಅಂತ. ಮತ್ತು ಬೇರೆ ಒಂದು ಅಪ್ಲಿಕೇಶನ್ಸ್ಗಳಿಂದ ಇವಾಗ ನಿಮ್ಗೆ ಇಲ್ಲಿಗೆ ಹಣ ಸೆಂಡ್ ಮಾಡ್ತಾಯಿದ್ದೀರಿ ಅಂದರೆ ಅಲ್ಲಿ ಒಂದು ಕೆಲವೊಂದು ಫೀಸೆಲ್ಲ ಇರುತ್ತೆ, ಅದು ಬೇರೆ ವಿಷಯ. ಅಷ್ಟು ಆಳವಾಗಿ ಹೋಗ್ತಾ ಇಲ್ಲ, ವಿಡಿಯೋ ಲೆಂತಿ ಆಗುತ್ತೆ.
ಓಕೆ. ಮತ್ತು ಇಲ್ಲಿ ವಿತ್ಡ್ರಾಲ್ ಅಂತ ಕೊಟ್ಟಿದ್ದಾರೆ. ವಿತ್ಡ್ರಾಲ್ ಅಂದರೆ ಏನು ಅಂದರೆ ಆ್ಯಕ್ಚುಲಿ ನೀವು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡೋದು ಅಂತಲ್ಲ ಇದ್ರದ್ದು ಅರ್ಥ. ವಿತ್ಡ್ರಾಲ್ ಅಂದರೆ ಇವಾಗ ನಾನೇನೋ ಹೇಳಿದೆ, ಯಾರಾದರೂ ನಿಮಗೆ ಕಳಿಸೋದಾದರೆ ಅಲ್ಲಿ ಡಿಪಾಸಿಟ್ ಮೇಲಿದ್ದರೆ ಅಲ್ಲಿ ನಿಮಗೆ ಆ್ಯಶ್ ಅಡ್ರೆಸ್ ತೋರಿಸ್ತಾ ಇದೆ ಮತ್ತು QR ಕೋಡ್ ತೋರಿಸ್ತಾ ಇದೆ. ಅದನ್ನ ಯೂಸ್ ಮಾಡ್ಕೊಂಡು ನೀವು ಹಣ ಅವ್ರ ಕಡೆಯಿಂದ XRPನ ಪಡಿಬೋದು ಅಂತ. ಓಕೆನಾ. ಈ ವಿತ್ಡ್ರಾಲ್ ಅಂದರೆ ನಾವು ಬೇರೆಯವ್ರಿಗೆ ಕಳಿಸೋದು, ಅರ್ಥ ಆಯ್ತಾ. ನಾವು ಬೇರೆಯವ್ರಿಗೆ ಈ ಒಂದು XRPನ ಕಳಿಸೋಕ್ಕೆ ಅವ್ರಿಗೂ ಡೆಸ್ಟಿನೇಷನ್ ಅಡ್ರೆಸ್ ಇರುತ್ತೆ, ಹಾಗೆ ಡೆಸ್ಟಿನೇಷನ್ ಟ್ಯಾಗ್ ಇರುತ್ತೆ. ನಾನು ತೋರಿಸ್ಕೊಟ್ನಲ್ಲ ಇವಾಗ ಟ್ಯಾಗ್ ಮತ್ತು ಅಡ್ರೆಸ್ಸನ್ನು, ಅದೇ ಇದು. ಮತ್ತು XRP ಅಮೌಂಟ್ ನಾನು ಎಷ್ಟು ಅಮೌಂಟನ್ನು ಕಳಿಸ್ಕೊಡ್ತಾ ಇದ್ದೀನಿ, 54 ಅಂದರೆ 54. ವಿತ್ಡ್ರಾಲ್ ಫೀಸ್ ಎಷ್ಟು ಕಟ್ಟಾಗುತ್ತೆ, ವಿತ್ಡ್ರಾಲ್ ಫೀಸಾಗಿ 0.25 XRP ಕಟ್ಟಾಗುತ್ತೆ. 0.25 ಏನು ಟ್ರಾನ್ಸಾಕ್ಷನ್ ಚಾರ್ಜಸ್ಸು, ಅದು WazirX ಅವ್ರು ಕಟ್ ಮಾಡ್ಕೋತಾರೆ ನಮ್ಮಿಂದ. ಫೈನಲ್ ಅಮೌಂಟು ಇವಾಗ 54 ನಾನು ಕಳಿಸ್ತಾ ಇದ್ದೀನಿ ಅಂದರೆ ಫೀಸಾಗಿ 0.25 ಕಟ್ಟಾಗುತ್ತೆ. ಮತ್ತು ಅವ್ರಿಗೆ ತಲುಪುವಂಥದ್ದು 53.75. ಮತ್ತು ರಿಮಾರ್ಕ್ಸ್ ಅಂದರೆ ಗೊತ್ತಲ್ವ ನಿಮಗೆ ಏನಂತ ಹೇಳೋದು ಅದನ್ನ. ರಿಮಾರ್ಕ್ಸ್ ಅಂದರೆ ಇವಾಗ ನೀವು ಯಾವ ಉದ್ದೇಶಕ್ಕಾಗಿ ಕಾಫಿಗೆ ಈ ರೀತಿ ಲೋನ್, ಹೀಗೆ ಗೂಗಲ್ ಪೇನಲ್ಲೂ ಬರುತ್ತಲ್ವ ಲೋನ್, ಇದು ಮ್ಯಾಂಡೇಟ್ರಿ ಅಲ್ಲ, ಏನೊಂದು ನೀವೇನು ಕಳಿಸ್ತಾ. ನೆಕ್ಸ್ಟ್ ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟರೆ ಅವ್ರಿಗೆ ಅಮೌಂಟ್ ಹೋಗುತ್ತೆ. ನಾನಿಲ್ಲಿ ಡೆಸ್ಟಿನೇಷನ್ ಹಾಕಿಲ್ಲ, ಅದಕ್ಕೆ ನಾನೀಗ ಯಾರಿಗೂ ಕಳಿಸ್ತಾ ಇಲ್ಲ. ಮತ್ತು QR ಕೋಡ್ ಸ್ಕ್ಯಾನ್ ಮಾಡೋಕ್ಕೂ ಇಲ್ಲಿ ಆಪ್ಷನ್ ಇದೆ. ಓಕೆ. QR ಕೋಡ್ ಸ್ಕ್ಯಾನ್ ಮಾಡಿನೂ ಯಾವುದೇ ಒಂದು ವ್ಯಾಲೆಟ್ಗೆ ನಾವು ಇಲ್ಲಿಂದ XRPನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಇದಿಲ್ಲೇ ಕೊಟ್ಟಿರುವಂಥ ಡಿಪಾಸಿಟ್ ವಿತ್ಡ್ರಾ. ಇದನ್ನ ಕೆಲವೊಮ್ಮೆ ಮೇಂಟೆನೆನ್ಸ್ ಕಾರಣದಿಂದಾಗಿ ಅದರಲ್ಲಿರುವಂಥ ಬಗ್ಸ್ ಫಿಕ್ಸ್ ಮಾಡೋದಾಗಿರ್ಬೋದು, ಏನಾದರೂ ಒಂದು ಕುಂದುಕೊರತೆಗಳಿರುತ್ತಲ್ವ, ಅದನ್ನ ಫಿಕ್ಸ್ ಮಾಡೋಕ್ಕೋಸ್ಕರವಾಗಿ ಇದನ್ನು ಕೆಲವೊಮ್ಮೆ ಏನು ಡಿಸೇಬಲ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ ICPನ ಇವಾಗ ಡಿಸೇಬಲ್ ಮಾಡಿದ್ದಾರೆ. ಓಕೆನಾ. ಇವಾಗ ನನಗೆ ಈ ICPನ ಸೇಲ್ ಮಾಡಬೇಕು ಅಂದರೆ ಇನ್ನೂ ಕೆಲವೊಬ್ರದ್ದು ಕ್ವಶನ್ಸ್ ಹೆಂಗಿದೆ ಅಂದರೆ, ಇಲ್ಲಿ ಇವಾಗ ನಾನು ಆರ್ಡರ್ ಸೆಕ್ಷನ್ಗೆ ಹೋಗ್ತೀನಿ, ಹಿಸ್ಟ್ರಿಗೆ ಹೋಗಿದ್ದೀನಿ. ಇಲ್ಲೊಂದು XRP ಸೇಲ್ ಆಗಿದೆ ಯಾವಾಗಲೂ. ಓಕೆನಾ. 100% ಸೇಲ್ ಆಗಿದೆ, 2000 ರೂಪಾಯಿದು XRP ಅಲ್ವಾ. ಕೆಲವೊಬ್ರಿಗೆ ಇಲ್ಲಿ 0 ತೋರಿಸ್ತಾ ಇರುತ್ತೆ. ಓಕೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ICP ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ನಾನು ಇವಾಗ 7793 ರೂಪಾಯಿ ಇದೆ ICP. ಇವಾಗ ನಾನಿಲ್ಲಿ ಬೈ ಆ್ಯಂಡ್ ಸೇಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಸೇಲ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪ್ರೈಸ್ ಎಷ್ಟಿದೆ, 3569 ಅಂತ ಇದೆ ಅಂತ ಅಂದ್ಕೊಳ್ಳಿ, ಇದೆ. ಓಕೆನಾ. ನಾನು ಇವಾಗ 3572 ಓಕೆ ಇಷ್ಟಕ್ಕೆ ಇಟ್ಟಿದ್ದೀನಿ. ನಾನು ನೋಡುವಾಗ ಇಷ್ಟಿತ್ತು ಅಂತ ಅಂದ್ಕೊಳ್ಳಿ. ಎಷ್ಟಿತ್ತು, 3572 ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್. ರಿಯಲ್ ಪ್ರೈಸ್ ಬಂದ್ಬಿಟ್ಟು ಇಷ್ಟಿದೆ, 3568. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗುತ್ತೆ. ಇವಾಗ ರಿಯಲ್ ಟೈಮ್ ಪ್ರೈಸ್ ಇಲ್ಲಿ 68 ಅಂತ ತೋರಿಸ್ತಾ ಇದ್ದಾರೆ. ಬಟ್ ಅದು ಕೆಲವೊಂದು WazirXನಲ್ಲಿ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಆ ಥರ ತೋರಿಸುತ್ತೆ. ಬಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮ್ಗೆ ಕರೆಕ್ಟ್ ಇವಾಗ ಆರ್ಡ್ರ್ ಪ್ಲೇಸ್ ಮಾಡಿದ್ರೆ ಟಪ್ ಅಂತ ಏನೋ ಸೇಲ್ ಆಗಿಬಿಡ್ಬೇಕು. ಆವಾಗಲೇ ಸೇಲ್ ಆಗಿಬಿಡ್ಬೇಕು ಅಂದರೆ ಈ ಒಂದು ಹೈಯೆಸ್ಟ್ ಪ್ರೈಸ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಕರೆಕ್ಟ್ ಪ್ರೈಸ್ ಆರ್ಡ್ರ್ ಪ್ಲೇಸ್ ಮಾಡಿದ ತಕ್ಷಣ ಸೇಲ್ ಆಗೋಗುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಇಲ್ಲಿ ಇವಾಗ 3562 ಇದೆ, ಇಲ್ಲಿ 78 ಅಂತ ತೋರಿಸ್ತಾ ಇದೆ ಅಂತ ಅಂದ್ಕೊಳ್ಳಿ ಇಲ್ಲಿ. ಓಕೆನಾ. ಇಲ್ಲಿ ನಾವೇನು ಮಾಡ್ತೀವಿ, ಸರಿ ಅಲ್ಲಿ 78 ಆಗಿದೆಯಲ್ಲ, 3578 ಆಗಿದೆ, ನಾನು ಸೇಲ್ ಮಾಡಿಬಿಡ್ತೀನಿ ಅಂತೇಳಿ ಒಂದು ಇಲ್ಲಿ ಬಂದು ಎಷ್ಟು ICPನ ಸೇಲ್ ಮಾಡ್ತಾಯಿದ್ದೀನಿ, 100% ಇಲ್ಲ, ಒಂದು 700 ರೂಪಾಯಿದು ICP. ಓಕೆ. ಹಿಂಗೆ ನಾನು ಟೈಪ್ ಮಾಡಿದೆ. ನೀವಿಲ್ಲೂ ಸಹ ಸೇಲಿಂಗ್ಗೆ 100% ನಿಮ್ಮೆಲ್ಲ ಒಂದು ಎಷ್ಟಿದೆ ಅಷ್ಟನ್ನು ಸೇಲ್ ಮಾಡಬೇಕಂದ್ರೆ 100% ಮೇಲೆ ಕ್ಲಿಕ್ ಮಾಡ್ಬೋದು. 75 ರೂಪೀಸ್ ಪರ್ಸೆಂಟ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ನಿಮ್ಗೆ ಎಷ್ಟು ರೂಪಾಯಿಗೆ ಸೇಲ್ ಮಾಡಬೇಕು ಅಂತ ಇದ್ದೀರಾ ಅದನ್ನು ಇಲ್ಲಿ ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿ ಸೇಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹಿಂಗೆ ನಾನು ಸ್ಲೈಡ್ ಮಾಡ್ತಾಯಿದ್ದೀನಿ. ಸ್ಲೈಪ್ ಮಾಡಿದ ತಕ್ಷಣ ಇಲ್ಲಿ ಮೈ ಆರ್ಡರ್ ಪ್ಲೇಸ್ ಆಯ್ತು. ಇಲ್ಲಿ ಪ್ಲೇಸ್ ಆಗಿದೆ ಅಲ್ವಾ. ICP 3578 ರೂಪಾಯಿ ಇರುವಾಗ ಸೇಲ್ ಆಗಬೇಕು ಅಂತ ಇಲ್ಲಿ ನಾನು ಆರ್ಡ್ರ್ ಪ್ಲೇಸ್ ಮಾಡಿರುವಂಥದ್ದು. 572 ರೂಪಾಯಿ ನನಗೆ ಸಿಗುವಂಥದ್ದು. ಎಷ್ಟು ರೂಪಾಯಿಗೆ ಸೇಲ್ ಮಾಡಿದ್ರೆ ಇಷ್ಟು ರೂಪಾಯಿಗೆ, ಎಷ್ಟು ಅಮೌಂಟನ್ನು 0.16 ಇಷ್ಟು ICP ಇಂಟರ್ನೆಟ್ ಕಂಪ್ಯೂಟರ್ ಕಾಯಿನನ್ನು ಸೇಲ್ ಮಾಡಿದಾಗ ನನಗೆ ಹಿಂಗೆ ಸಿಗಬೇಕು. ಇವಾಗಲೂ 0 ಅಂತಲೇ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆ ಅಂದರೆ ನನಗಿಲ್ಲಿ 578 ಇರುವಾಗ ನಾನು ಪ್ಲೇಸ್ ಮಾಡಿದ್ದೆ. ಓಕೆನಾ. ಅದಕ್ಕೆ ನನಗೆ ಹಂಗೆ ಇನ್ನೂ 578 ರೂಪಾಯಿ ರೀಚ್ ಆಗಿಲ್ಲ, 565 ರೂಪಾಯಲ್ಲೇ ಇದೆ. ಹಿಸ್ಟ್ರಿಲಿ ಹೋಗ್ಬಿಟ್ಟು ನೋಡಿದ್ರೆ ಏನೂ ಆಗಿಲ್ಲ, ಇಲ್ಲಿ 0 ಅಂತಲೇ ತೋರಿಸ್ತಾ ಇದೆ, 0% ಸೇಲ್ ಆಗಿದೆ ಅಂತ. ಇವಾಗ ನಾನೇನು ಮಾಡ್ತೀನಿ, ಕ್ಯಾನ್ಸಲ್ ಕೊಟ್ಬಿಟ್ಟು ಕ್ಯಾನ್ಸಲ್ ಆ್ಯಂಡ್ ಮಾಡಿಫೈ ಆರ್ಡರ್. ಓಕೆ. ಇಲ್ಲಿ ಹೈಯೆಸ್ಟ್ ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ತೀನಿ. 62 ಬೇಡ, ಇವಾಗ ಇಲ್ಲಿ ಎಷ್ಟಿದೆ, 62 ಇದೆ. ಓಕೆ.
62 100% ಬೇಡ 570 ರೂಪಾಯಿದು ಸೇಲ್ ಮಾಡ್ತಾಯಿದ್ದೀನಿ. ಸೇಲ್ ಮಾಡಿದ್ನಾ, ಸೇಲ್ ಆಯಿತು. ಇವಾಗ ನೋಡಿ ಇಲ್ಲಿ 100% ನಾನು 570 ರೂಪಾಯಿ ನನ್ನ ಅಕೌಂಟಿಗೆ ಇಲ್ಲಿ ಬಂತಾ. ಇಲ್ಲಿ ಡಿಪಾಸಿಟ್ ಆ್ಯಂಡ್ ವಿತ್ಡ್ರಾಲ್ ಹ್ಯಾಸ್ ಬಿನ್ ಡಿಸೇಬಲ್ಡ್ ಅಂತ ಕೊಟ್ಟಿದ್ದಾರೆ. ಆದರೂ ನಾನಿವಾಗ ಅದನ್ನ ಸೇಲ್ ಮಾಡಿದ್ದೀನಿ. ನನ್ನ ಅಕೌಂಟ್ಗೆ 570 ರೂಪಾಯಿ ಇಲ್ಲಿ ಇಂಡಿಯನ್ ರುಪೀಸಲ್ಲಿ ತೋರಿಸ್ತಾ ಇದೆ. ಇದನ್ನ ಬೇಕಾದರೆ ಇವಾಗ ನಾನು ಇಲ್ಲಿ ವಿತ್ಡ್ರಾ ಕೊಡಬೇಕು. ಇಂಡಿಯನ್ ರುಪೀಸ್ನ ಅಲ್ಲಿ ವಿತ್ಡ್ರಾ ಕೊಟ್ಟಾಗ ಏನಾಗುತ್ತೆ, ನನ್ನ ಬ್ಯಾಂಕ್ ಅಕೌಂಟಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋಬೋದು. ಲೋಡಿಂಗ್ ವಿತ್ಡ್ರಾಲ್ ಮಾಡೆಲ್ಸ್ ಅಂತ ತೋರಿಸ್ತೆ. ಯಾವುದ್ರ ಮುಖಾಂತರ ಇನ್ಸ್ಟ್ಯಾಂಟ್ ಡಿಪಾಸಿಟ್ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆ್ಯಡ್ ಮಾಡಿದ್ದೀನಿ. ಸಾರಿ ಫಾರ್ ನನ್ನ ಪರ್ಸ್ನಲ್ ಅದು ಅಕೌಂಟ್, ಸೊ ನಾನು ಅದನ್ನ ಐಡ್ ಮಾಡಿದ್ದೀನಿ. ಇಲ್ಲಿ ವಿತ್ಡ್ರಾಲ್ ಆಲ್ ಕೊಟ್ಬಿಟ್ಟು ವಿತ್ಡ್ರಾ ಅಂತ ಕೊಟ್ಟರೆ, ರಿಮಾರ್ಕ್ಸ್ ಏನಾದರೂ ಒಂದು ಹಾಕಿ ವಿತ್ಡ್ರಾ ಕೊಟ್ಟರೆ ನನ್ನ 560 ರೂಪಾಯಿ ನನ್ನ ಬ್ಯಾಂಕಿಗೆ ಅಕೌಂಟಿಗೆ ಬರುತ್ತೆ. ಓಕೆ, ಇಷ್ಟೇ. ಇನ್ನು ಬೈ ಮಾಡೋದು ಹೆಂಗೆ ಅಂತ ನೋಡೋದಾದರೆ, ಅದೇ ಒಂದು ICP ಕಾಯಿನ್ನ ನಾನು ಮತ್ತೆ ಬೈ ಮಾಡ್ತಾಯಿದ್ದೀನಿ. ICP ಇಂಡಿಯನ್ ರುಪೀಸ್ ನನ್ನ ಹತ್ರ INR ಅಲ್ವ ಇರೋದು. ಸೊ ನಾನು ಬೈ ಕೊಟ್ಬಿಟ್ಟು ಲೋವೆಸ್ಟ್ ಪ್ರೈಸ್ ಎಷ್ಟಿದೆ 3563. ನಾನು 62ಗೆ ಸೇಲ್ ಮಾಡಿದೆ, 63ಗೆ ಬೈ ಮಾಡ್ತಾಯಿದ್ದೀನಿ. ಇಲ್ಲಿ 61 ಅಂತ ತೋರಿಸ್ತಾ ಇದೆ. ನಾನು ನೋಡಿ 3561, ಅಲ್ಲಿ 61 ತೋರಿಸ್ತಾ ಇದೆ ಅಲ್ವಾ. ಸೊ 100% ಎಷ್ಟಿದೆ ಅಷ್ಟು. ಇವಾಗ ನಾನು ಪ್ಲೇಸ್ ಮಾಡಿದ್ರೆ ನನ್ನ ಆರ್ಡ್ರು 100% ಇನ್ನೂ ಕಂಪ್ಲೀಟ್ ಆಗಿಲ್ಲ. ಇದು ಟೈಮ್ ಹಿಡಿಯುತ್ತೆ. ಇವಾಗ ಕಂಪ್ಲೀಟ್ ಆಯಿತು. 62 ರೂಪಾಯಿಗೆ ನಾನು ಇಸ್ಕೊಂಡೆ, 61 ರೂಪಾಯಿಗೆ ಸೇಲ್ ಮಾಡಿದೆ. ಇವಾಗ ಸ್ವಲ್ಪ ಜನಕ್ಕೆ ಡೌಟ್ ಬಂದಿದೆ. ಏನು ಅಂದರೆ, ಇಲ್ಲಿ ನೀವು 62 ರೂಪಾಯಿಗೆ ಸೇಲ್ ಮಾಡಿದ್ರೆ 570 ರೂಪಾಯಿ ನಿಮಗೆ ಸಿಕ್ತು. 3561 ರೂಪಾಯಿಗೆ ಬೈ ಮಾಡಿದಾಗ 1 ರೂಪಾಯಿ ನಿಮ್ಗೆ ಲಾಸ್ ಆಗಿದೆ ಏನಕ್ಕೆ ಅಂತ ಕೇಳ್ತೀರಾ. ಬಿಕಾಸ್ ಅದರಲ್ಲಿ ನಮ್ಮ ಪ್ರಾಫಿಟಲ್ಲಿ 0.2%, ನಮ್ಮದು ಟೋಟಲ್ ಓಲ್ ಅಮೌಂಟಲ್ಲಿ 0.2% ಅಂತ WazirX ಅವರು ಕಮಿಷನ್ ಹಿಡಿದಿದ್ದಾರೆ. ಸೊ ನನಗೆ ಇವಾಗ ಲಾಸ್ನಲ್ಲಿ ಎಷ್ಟು 34 ಪೈಸಾ ಲಾಸ್ ಆಗೋಗಿದೆ. ಓಕೆ, ಇಷ್ಟೇ ಮ್ಯಾಟರ್. ಸೊ ನಿಮಗಿಲ್ಲಿ ಯಾವುದೋ ಒಂದು ಕಾಯಿನ್ ನೀವು ಪರ್ಚೇಸ್ ಮಾಡಿ ಇಟ್ಟಿರ್ತೀರ ಅಂತ ಅಂದ್ಕೊಳ್ಳಿ. ಆ ಕಾಯಿನ್ನ ನಿಮಗಿಲ್ಲಿ ಡಿಸೇಬಲ್ ಅಂತ ತೋರಿಸಿದ್ರೆ ಅದು ಬೇರೆಯವ್ರಿಗೆ ಕಳಿಸೋದಕ್ಕೆ ಆಗೋದಿಲ್ಲ, ಹಾಗೆ ನೀವು ಬೇರೆಯವರಿಂದ ಪಡೆಯೋದಕ್ಕೂ ಆಗೋದಿಲ್ಲ ಅಂತ ಅದ್ರದ್ದು ಅರ್ಥ. ಅಲ್ಲದೆ ನಿಮಗೆ ಆ ಒಂದು ಅಮೌಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಲ್ಲ. ಓಕೆನಾ, ಇದಾಗಿತ್ತು ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ತಿಳಿಸ್ಬೇಕಾಗಿದ್ದಂಥ ವಿಷಯ. ಬಿಕಾಸ್ ಒಬ್ಬರು ಇನ್ಸ್ಟಾಗ್ರಾಮ್ನಲ್ಲಿ ಕೇಳಿದರು ಈ ಒಂದು ಡೌಟನ್ನು. ಸೊ ಅವ್ರಿಗೂ ಸಹ ವೀಡಿಯೋನ ಸೆಂಡ್ ಮಾಡಿದ್ದೀನಿ. ಓಕೆ, ಇನ್ನು ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇನ್ಸ್ಟಾಗ್ರಾಮ್ನಲ್ಲಿ ಏನಾದ್ರು ಡೌಟ್ಸ್ ಇದ್ದರೆ ಮೆಸೇಜ್ ಮಾಡಿ. ಏನೇ ಇದ್ದರೂ ನನಗೆ ಆಗೋಷ್ಟು ಮಟ್ಟಿಗೆ ನಾನು ಸಹಾಯ ಮಾಡ್ತೀನಿ. ಓಕೆ, ಇದರಿಂದ ಬೇರೆಯವ್ರಿಗೂ ಉಪಯೋಗ ಆಗ್ಬೋದು ಈ ಒಂದು ವೀಡಿಯೋದಿಂದ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.